ಇಲ್ಲ. ಸದಾನಂದ ಗೌಡರು ನಮ್ಮ ನಾಯಕರು, ಅವರು ವಕೀಲರು, MLA ಆಗಿದ್ದ ಸಮಯದಿಂದ ನಾವು ಅವರನ್ನು ನೋಡಿದ್ದೀವಿ. ನಾವು ಪುತ್ತೂರಲ್ಲಿ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಹೋರಾಟ ಮಾಡಿದಂಥವರು. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ದೇಶದಲ್ಲಿ ರೈಲ್ವೆ ಖಾತೆ ಅಂತ ದೊಡ್ಡ ಖಾತೆಯನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ಖಂಡಿತವಾಗಿ ಅವರು ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ಮೊನ್ನೆ KR ಪುರಂ ಮತ್ತು ಪುಲಕೇಶಿ ನಗರಕ್ಕೆ ಕಾರ್ಯಕರ್ತರ ಸಭೆಗೆ ಕೂಡ ಅವರು ಬಂದಿದ್ರು. ಯಾವುದೇ ರೀತಿಯ ಗೊಂದಲ ಇಲ್ಲ, ನಮ್ಮ ಜೊತೆ ಇರ್ತಾರೆ. ಅವರು ಹಿರಿಯರು, ಇಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಕಾರ್ಯಕರ್ತರನ್ನ ಅವರಿಗೆ ಗೊತ್ತಿದೆ. ಅವರೆಲ್ಲರನ್ನ ಪರಿಚಯ ಮಾಡುವಂತ, ಅವರೆಲ್ಲರನ್ನ ಒಟ್ಟುಗೂಡಿಸುವಂತ ಕೆಲಸವನ್ನು ಮಾಡ್ತೀನಿ ಅನ್ನುವಂಥದ್ದನ್ನ ನನಗೆ ಅವರು ಹೇಳಿದ್ದಾರೆ. ನಾನು ಕೂಡ ಅವರಿಗೆ ಹೇಳಿದ್ದೀನಿ, ನಿಮ್ಮ ಡೇಟ್ ಯಾವತ್ತಿದೆಯೋ, ನೀವು ಯಾವತ್ತು ಫ್ರೀಯಾಗಿ ಇರ್ತೀರೋ ಬೇರೆ ಕಡೆ ಹೋದರೆ ಅಂಥ ದಿನಗಳಲ್ಲೇ ನಾವು ಅಂಥ ಕಾರ್ಯಕ್ರಮಗಳನ್ನು ಇಟ್ಕೊಳ್ಳೋಣ, ಒಟ್ಟೊಟ್ಟಿಗೆ ಕೆಲಸ ಮಾಡೋಣ ಅನ್ನುವಂಥದ್ದನ್ನು ಅವರಿಗೆ ವಿನಂತಿ ಮಾಡಿದ್ದೀನಿ. ಮೊದಲ ದಿನವೇ ಅವರಿಗೆ ನಾನು ಆಶೀರ್ವಾದವನ್ನು ಕೇಳಿದ್ದೀನಿ. ಖಂಡಿತ ಅವರು ನಮ್ಮ ಜೊತೆ ಇರ್ತಾರೆ. ಇದೆಲ್ಲ ಗೊಂದಲ ಕೂಡ ಎಲ್ಲಿಂದ ಸೃಷ್ಟಿ ಆಗ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅವರ ಮನೆಯವರು ಅಶ್ವಿನಿ ಅವರಿಗೆ ಭೇಟಿ ಮಾಡಿ ಅವರ ಸಹಕಾರವನ್ನು ನಮ್ಮ ಪಾರ್ಟಿಗೆ ನನಗೆ ಕೇಳಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇಲ್ಲ. ಅವರು ಶಿವೈಕ್ಯರಾಗೋದಕ್ಕೆ ಸ್ವಲ್ಪ ದಿನ ಮೊದಲು ನನಗೆ ಸಿಕ್ಕಾಗ ಈ ಮನೆಗೆ ಊಟಕ್ಕೆ ಬರಬೇಕು ಅಂತ ಕರೆದಿದ್ರು. ಆದರೆ ನಾನು ಬರೋಕ್ಕಾಗಿರಲಿಲ್ಲ. ಮುಂದೆ ಅವರನ್ನು ಕಳ್ಕೊಂಡ್ವಿ, ಬೇಜಾರಾಗಿತ್ತು. ಇವತ್ತು ಅಶ್ವಿನಿ ಅವರು ಅವರ ನೆನಪಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ ಅವರಿಗೆ ರಾಜಕೀಯ ಪಾರ್ಟಿ ಇಲ್ಲ, ಆದರೂ ಕೂಡ ನಿಮ್ಮ ಸಹಕಾರ ಬೇಕು, ನಿಮ್ಮ ಬೆಂಬಲ ಬೇಕು, ಆಶೀರ್ವಾದ ಬೇಕು. ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಮೋದಿಯವರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಮೋದಿಯವರನ್ನು ಮೆಚ್ಚಿಕೊಂಡಿದ್ರು, ಭೇಟಿಯಾಗಿದ್ದರು. ಅವರಿಬ್ಬರು ದಂಪತಿಗಳು ಭೇಟಿಯಾಗಿದ್ದರು. ಅದಕ್ಕಾಗಿ ಅವರ ಸಹಕಾರವನ್ನು ಕೂಡ ಅವರು ನಮ್ಮದೇ ಕ್ಷೇತ್ರದಲ್ಲಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಒಂದು ರೀತಿಯಲ್ಲಿ ನೇಬರ್ ಅಂತ ಹೇಳ್ಬೋದು. ಮಲ್ಲೇಶ್ವರಮಲ್ಲಿ ಇದೇ ಭಾಗದಲ್ಲಿ ಅವರು ಇದ್ದಾರೆ. ಅದಕ್ಕಾಗಿ ನಮ್ಮ ಕ್ಷೇತ್ರದಲ್ಲಿರುವಂಥ ವೋಟರೂ ಹೌದು. ಆ ಕಾರಣಕ್ಕಾಗಿ ಅವರನ್ನು ಭೇಟಿ ಮಾಡಿ ಅವರ ಸಹಕಾರವನ್ನು ಕೂಡ ನಾವು ಕೇಳಿದ್ದೀವಿ.